ಮೈಸೂರು ಕಾಡ ಕಚೇರಿಯ ಎದುರು ಅನ್ನದಾತರು ಪ್ರತಿಭಟನೆ ಮಾಡಿದ್ದಾರೆ. ಖಾಲಿ ಕೊಡ ಹಿಡಿದುಕೊಂಡು ಬಾರುಕೋಲನ್ನು ಬೀಸಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ತಕ್ಷಣ ಕೆರೆ ಕಟ್ಟೆಯನ್ನು ತುಂಬಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕೆರೆ ಕಟ್ಟೆಯಲ್ಲಿ ನೀರೇ ಇಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ಕೃಷಿಗೆ ನೀರೇ ಇಲ್ಲ. ಖಾಲಿ ಕೊಡ ಹಿಡಿದುಕೊಂಡು ಬಾರುಕೋಲನ್ನು ಬೀಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನ್ನದಾತರು ಸರ್ಕಾರ ತಕ್ಷಣ ಕೆರೆ ಕಟ್ಟೆಯನ್ನು ತುಂಬಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕಾಡ ಕಚೇರಿಯ ಎದುರು ಅನ್ನದಾತರು ಪ್ರತಿಭಟನೆ ಮಾಡಿರೋದು. ಖಾಲಿ ಕೊಡ ಹಿಡ್ಕೊಂಡು, ಖಾಲಿ ಬಿಂದಿಗೆ ಹಿಡ್ಕೊಂಡು ಬಾರ್ಕೋಲ್ ಬೀಸಿ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ಇರಲ್ಲ ಬಿಡಬೇಕು ಅಂತೇಳಿ ಈಗಾಗಲೇ CW ಆದೇಶವನ್ನು ಮಾಡಿದೆ. ಇದೆಲ್ಲ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಏನು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಮೈಸೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದರೂ ಕೂಡ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಕಾಡ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ ನೇತೃತ್ವದ ರೈತರು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬಾರ್ಕೋಲನ್ನು ಹಿಡಿದು ಖಾಲಿ ಕೊಡವನ್ನು ಹಿಡಿದು ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಚೀತು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಸ್ತೆಯಲ್ಲಿ ಕುಳಿತು ರಸ್ತೆಯನ್ನು ತಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಖಾಲಿ ಕೊಡವನ್ನ ಈಗಾಗಲೇ ಡ್ಯಾಮ್ನಲ್ಲಿ ನೀರಿಲ್ಲ, ಸೊ ಹೀಗಾಗಿ ಖಾಲಿ ಕೊಡಗಳನ್ನು ಕೂಡ ರಸ್ತೆಗೆ ಇಲ್ಲಿ ತರುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಭಾಗ್ಯರಾಜ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಇವತ್ತು ಬಂದಿದೆ, ಜನರು ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇಲ್ಲ ಸರ್ ಮೈಸೂರಲ್ಲೂ ಕೂಡ. ನಾವು ರೈತರ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ. ತಮಿಳುನಾಡಿಗೆ ನಾಲೆಗಳ ಮುಖಾಂತರ ನೀರು ಬಿಟ್ಟು ತಮಿಳುನಾಡನ್ನ ಸಂತೈಸ್ತಕ್ಕಂಥ ಸರ್ಕಾರ ಇದು. ತಮಿಳುನಾಡಿನ ದತ್ತುಪುತ್ರ ಸರ್ಕಾರ ಇದು. ತಮಿಳುನಾಡಿನ ಗುಲಾಮರ ಸರ್ಕಾರ. ಅಂದರೆ ಇಲ್ಲಿ ವೋಟ್ ಮಾಡಿಕೊಂಡು ಇಲ್ಲಿ ರೈತರದ ವೋಟ್ ತಗೊಂಡು ತಮಿಳುನಾಡು ಸಂತೈಸೋ ಕೆಲಸ ಮಾಡ್ತಾ ಇರೋ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ, ಕೆರೆ ಕಟ್ಟೆಗಳಿಗೆ ನೀರು ಬಿಡಿ. ನಮ್ಮ ನಾಲೆಗಳ ಮುಖಾಂತರ ಕೃಷಿ ಮಾಡಲಿಕ್ಕೆ ಕಬಿನಿ ವ್ಯಾಪ್ತಿಯ 1,00,000 ಎಕರೆ ಪ್ರದೇಶದಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು ಇವನ್ನ ಅಚ್ಚುಕಟ್ಟು ಭಾಗದಲ್ಲಿ ನಾವು ವ್ಯವಸಾಯ ಮಾಡಬೇಕು. ಒಂದು ICIC ಮೀಟಿಂಗ್ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಇಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಆತಂಕ ಇಲ್ಲ. ಇವರೇನು ಮಣ್ಣು ತಿನ್ನಬೇಕಾಗ್ತದೆ. ನೀವು ಸಚಿವರು, ಮಂತ್ರಿಗಳು, MLAಗಳು ಎಲ್ಲ ಇವತ್ತೇನು ರೈತರ ತಡೆದು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು ಮಣ್ಣು ತಿನ್ನಬೇಕಾಗ್ತದೆ. ನೀವು ನಿಜವಾಗ್ಲೂ ಅನ್ನ ಉಣ್ತಿದ್ರೆ ರೈತರ ಪರವಾಗಿ ಕಾಳಜಿ ತಗೊಂಡು ICIC ಮೀಟಿಂಗ್ ಮಾಡಿ ನಿರಂತರವಾಗಿ ರೈತರಿಗೆ ಕೃಷಿ ಮಾಡಲಿಕ್ಕೆ ನೀರು ಕೊಡ್ತೀವಿ ಅಂತೇಳಿ. ಇಲ್ಲ, ತಾಕತ್ತಿದ್ರೆ ಸರ್ಕಾರ 50,000 ರೂಪಾಯಿನ ಎಕರೆಗೆ ಘೋಷಣೆ ಮಾಡಲಿ. ತಮಿಳುನಾಡಿಗೆ ನೀರು ಬಿಡಿ. ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟ ಕೊಡಿ. ತಮಿಳುನಾಡಿಗೆ ನೀರು ಬಿಟ್ಕೊಳ್ಳಿ. ಅದನ್ನು ಬಿಟ್ಟು ಈ ಕಡೆ ರೈತರಿಗೆ ಕೃಷಿ ಮಾಡಲಿಕ್ಕೂ ಇಲ್ಲ. ಕೃಷಿ ಮಾಡಿದ ರೈತರನ್ನ ಆ ಕಡೆ ಆತಂತ್ರ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು DK ಶಿವಕುಮಾರ್, ಮಿಸ್ಟರ್ ಚೆಲುವನಾರಾಯಣ ಸ್ವಾಮಿ, ನೀವು ಅನ್ನ ತುಂಬಿದು ಕೃಷಿ, ನೀವು ನೀರಾವರಿ ಸಚಿವರಾಗಿದ್ದರೆ, ನೀವು ನಿಜವಾಗ್ಲೂ ಮಂಡ್ಯದಲ್ಲಿ ತಾಕತ್ತಿದ್ರೆ ಬಂಗಾರಪ್ಪನವರ ನಿಲುವನ್ನು ತಾಳಿ ಇವತ್ತು. ಜೊತೆಗೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹೋದರೆ ಹೋಗಲಿ, ಇರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡಿ ರೈತರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಚಳುವಳಿ ತೀವ್ರಪಡ್ಕೋತದೆ. ರಕ್ತಪಾತ ಆದರೂ ಚಿಂತೆ ಇಲ್ಲ. ನಮ್ಮ ನೀರನ್ನು ನಾವು ಉಳಿಸ್ಕೋತೇವೆ, ಡ್ಯಾಮನ್ನು ನಾವು ವಶಪಡ್ಕೋಬೇಕಾಗ್ತದೆ. ಅಂಥ ಚಳುವಳಿ ಮುಂದಿನಿಂದ ಮಾಡ್ಕೊಂಡು ಬಂದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ರೈತರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.